BSNL ಅಂದರೆ ಭಾರತ್ ಸಂಚಾರಿ ನಿಗಮ್ ಲಿಮಿಟೆಡ್ ಇಂಡಿಯಾದಲ್ಲಿರುವ ಓನ್ಲಿ ಒನ್ ಗೌರ್ಮೆಂಟ್ ರಿಲೇಟೆಡ್ ಟೆಲಿಕಾಂ ಇಂಡಸ್ಟ್ರಿ. ನಾವೇನಾದ್ರೂ ಒಂದು ಸಿಮ್ ತಗೋಬೇಕು ಅಂತ ಅನ್ಕೊಂಡು ಹೋದಾಗ ನಾವು ಯೂಶಲಿ ತಗೊಳ್ಳೋವಂಥದ್ದು ಜಿಯೋ, ಏರ್ಟೆಲ್, VI. ಯಾಕಂದ್ರೆ ಇವು 4G ಮತ್ತು 5G ಸ್ಪೀಡ್ನ ಆಫರ್ ಮಾಡ್ತಿದೆ. ಆದರೆ BSNL ಮಾತ್ರ ಇನ್ನು 3G ನೆಟ್ವರ್ಕ್ ಅಲ್ಲೇ ಉಳಿದಿದೆ. ಆದ್ರಿಂದ ನಾವು ಯಾವಾಗಲೂ ಪ್ರಿಫರ್ ಮಾಡೋದು ಏರ್ಟೆಲ್, VI ಮತ್ತು ಜಿಯೋ ಮಾತ್ರ. ಸದ್ಯಕ್ಕೆ ನಾವೇನಾದ್ರೂ ಟ್ರೈ ಕೊಟ್ಟಿರೋ ಡೇಟಾನ ನೋಡೋದಾದ್ರೆ, ಟ್ರೈ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೋಟಲ್ 39.3% ಆಫ್ ಯೂಸರ್ಸ್ ಜಿಯೋನ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ 100 ಜನರಲ್ಲಿ 39 ಜನ ಜಿಯೋನ ಯೂಸ್ ಮಾಡ್ತಿದ್ದಾರೆ. ಸೆಕೆಂಡ್ ಅಲ್ಲಿ ಏರ್ಟೆಲ್ ಇದೆ. ಪ್ರೆಸೆಂಟ್ ಮಾರ್ಕೆಟ್ ಶೇರ್ ಅಲ್ಲಿ ಏರ್ಟೆಲ್ ಯೂಸ್ ಮಾಡ್ತಿರುವಂತಹ ಬಳಕೆದಾರರು 32.35 ಅಂಡ್ ಥರ್ಡ್ ಅಲ್ಲಿರುವಂತದ್ದು VI. ಅದರ ಮಾರ್ಕೆಟ್ ಶೇರ್ ನೋಡೋದಾದ್ರೆ 19.9. ಅದೇನಾದ್ರೂ ನಾವು BSNL ನೋಡೋದಾದ್ರೆ ಓನ್ಲಿ ಜಸ್ಟ್ 8.09 ಜನ ಮಾತ್ರ BSNL ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ 100 ಜನರಲ್ಲಿ ಸುಮಾರು 8ರಿಂದ 9 ಜನ ಮಾತ್ರ BSNL ಯೂಸ್ ಮಾಡ್ತಿದ್ದಾರೆ. ಆದ್ರೆ ಒಂದಾನೊಂದು ಕಾಲದಲ್ಲಿ BSNL ಮಾರ್ಕೆಟ್ ಶೇರ್ ಸುಮಾರು 80% ಇತ್ತು. ಅಂದ್ರೆ ಪ್ರತಿ 100 ಜನರಲ್ಲಿ 80 ಜನ BSNL ಯೂಸ್ ಮಾಡ್ತಿದ್ರು. ಯಾಕೆ 80% ಜನ BSNL ಯೂಸ್ ಮಾಡ್ತಿರೋಂಥವ್ರು 8ರಿಂದ 9%ಗೆ ಗ್ರಾಫಿಕಲಿ ಹಿಡಿಯೋದಕ್ಕೆ ಕಾರಣ ಏನು? ಹಾಗೆ ರೀಸೆಂಟ್ ಆಗಿ ನೀವು ನೋಡೇ ಇದ್ದೀರಾ, ಅಂಬಾನಿ ಮಗ ಅವ್ರದ್ದು ಮದುವೆ ಆಯಿತು. ಸುಮಾರು 5,000 ಕೋಟಿ ಖರ್ಚಾಗಿದೆ. ಇದ್ರದ್ದು ರಿಲೇಟೆಡ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಚೆಕ್ ಮಾಡಬಹುದು. ಇಷ್ಟು ಮನಿ ಹೇಗೆ ಬಂತು? ಇಷ್ಟು ಮನಿ ಹೇಗೆ ನಮ್ದೆ? ಸೊ ಈ ದುಡ್ಡನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಅಂಬಾನಿ ಬುದ್ಧಿವಂತಿಕೆ ಯೂಸ್ ಮಾಡಿಕೊಂಡು ಜಿಯೋ ಅಲ್ಲಿ ಎಲ್ಲಾ ಪ್ರೈಸಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೀವು ನೋಡೋದಾದ್ರೆ ಜುಲೈ 3 ಇಂದ ಎಲ್ಲಾ ಜಿಯೋ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಯಾವಾಗ ಅಂಬಾನಿ ಅವರು ಜಿಯೋ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಜುಲೈ 3 ಅಂತ ಹೇಳಿದ್ರು, ಹಾಗೆ ಆ ಸೇಮ್ ಡೇಟ್ ಇಂದಾನೆ VI ಮತ್ತು ಏರ್ಟೆಲ್ ಅವರು ಕೂಡ ಪ್ರೈಸಸ್ ನ ಇನ್ಕ್ರೀಸ್ ಮಾಡಿದ್ರು. ಸೊ ಈ ತರ ಪ್ರೈಸಸ್ ಇನ್ಕ್ರೀಸ್ ಮಾಡೋದ್ರಿಂದ ಟೋಟಲ್ ಜಿಯೋಗೆ ಮತ್ತು ಏರ್ಟೆಲ್ಗೆ ಮತ್ತು VIಗೆ ಈ ಮೂವರಿಗೂ ಸೇರಿ ಟೋಟಲ್ ಆಗಿ 50,000 ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬಂತು. ಜಿಯೋ ಅವ್ರು ಇನ್ಕ್ರೀಸ್ ಮಾಡಿದ ತಕ್ಷಣ ಏರ್ಟೆಲ್ ಅವರು VI ಅವರು ಯಾಕೆ ಇನ್ಕ್ರೀಸ್ ಮಾಡಬೇಕು? ಸಿಂಪಲ್, ಪ್ರೆಸೆಂಟ್ ಅಲ್ಲಿ ಈ ಮೂವರು ಮಾತ್ರನೇ ಮಾರ್ಕೆಟ್ ಲೀಡರ್ಸ್. ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವ ಕಾಂಪಿಟೇಷನ್ ಇಲ್ಲ. ಇದೇ ರೀಸನ್ ಇಂದ ಒಬ್ಬರು ಇನ್ಕ್ರೀಸ್ ಮಾಡಿದ್ರೆ ಇನ್ ಮಿಕ್ಕಿದ ಇಬ್ರು ಕೂಡ ಇನ್ಕ್ರೀಸ್ ಮಾಡಿದ್ರು. ಬೈ ಎನಿ ಚಾನ್ಸ್ BSNL ಬಳಕೆದಾರರು ಅಟ್ಲೀಸ್ಟ್ ಒಂದು 30% ಜನ ಎದ್ದಿದ್ರೆ, ಅಂದ್ರೆ 100ರಲ್ಲಿ ಒಂದು 30% ಜನ BSNL ಯೂಸ್ ಮಾಡೋಂಥವ್ರಾಗಿದ್ದರೆ ಆ ಏರ್ಟೆಲ್, VI ಮತ್ತು ಜಿಯೋ ಕರೆಕ್ಟಾಗಿ ಕಂಟ್ರೋಲ್ ಅಲ್ಲಿ ಇರ್ತಿದ್ರು. ಪ್ರೈಸಸ್ ನ ಇನ್ಕ್ರೀಸ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ BSNL ಇರುವಂತದ್ದು ಸರ್ವಿಸ್ಗೋಸ್ಕರ, ಪ್ರಾಫಿಟ್ ಮಾಡೋದಕ್ಕೋಸ್ಕರ ಅಲ್ಲ. ಆದ್ರೆ ಏರ್ಟೆಲ್ ಆಗ್ಲಿ, ಜಿಯೋ ಆಗ್ಲಿ, VI ಆಗ್ಲಿ ಅವರಿರುವಂತದ್ದು ಮೈನ್ ಮೋಟೋ ಅವ್ರದ್ದು ಪ್ರಾಫಿಟ್ಗೋಸ್ಕರನೇ ಅವ್ರು ಕೆಲಸ ಮಾಡ್ತಿದ್ದಾರೆ. ಬಟ್ BSNL ಹಾಗಿಲ್ಲ. BSNL ಇರೋದು ಫಸ್ಟ್ ಇಟ್ ಈಸ್ ಆಕ್ಚುಲಿ ಪ್ರೊವೈಡಿಂಗ್ ಸರ್ವಿಸ್. ಅವ್ರ ಸರ್ವಿಸ್ಗೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ದಾರೆ. BSNLನ ಮೈನ್ ಮೋಟೋ ಬಂದ್ಬಿಟ್ಟು ಸರ್ವಿಸ್ ಕೊಡೋದು. ಪ್ರತಿ ಹಳ್ಳಿಗೆ, ಪ್ರತಿ ಮೂಲೆಯಲ್ಲಿರುವ ಹಳ್ಳಿಗೆ ನೆಟ್ವರ್ಕ್ನ ತಂದು ಅಲ್ಲಿರುವಂಥ ಜನಕ್ಕೆ ನೆಟ್ವರ್ಕ್ ಸರ್ವಿಸ್ನ ಕೊಡುವಂಥದ್ದೇ ಮೈನ್ ಮೋಟೋ ಆಫ್ BSNL. ನೀವೊಂದು ಕಾಲದಲ್ಲಿ ಚೆಕ್ ಮಾಡಿದ್ರೆ ಪ್ರತಿ ಹಳ್ಳಿಯಲ್ಲೂ ಎಂಥ ಹಳ್ಳಿಗೆ ಹೋದ್ರೂ BSNL ಟವರ್ ಇರ್ತಿತ್ತು. ಫೋನಲ್ಲಿ ಚೆಕ್ ಮಾಡಿದ್ರೆ BSNL ನಿಮಗೆ ಸಿಗ್ನಲ್ ಸಿಗ್ತಿತ್ತು. ಆದರೆ ನೀವು ಇವಾಗ ಹೋಗಿ ಚೆಕ್ ಮಾಡಿ ಯಾವುದಾದ್ರೂ ಒಂದು ಹಳ್ಳಿಗೆ ಹೋದರೆ, ಯಾವುದೋ ಡೀಪ್ ಹಳ್ಳಿಗೆ ಹೋಗ್ಬಿಟ್ರೆ ಅಲ್ಲಿ ನಿಮಗೆ ಈ ಏರ್ಟೆಲ್ ಆಗಲಿ, VI ಆಗಲಿ, ಜಿಯೋ ಆಗಲಿ ನೆಟ್ವರ್ಕ್ ಸಿಗೋದಿಲ್ಲ ನಿಮಗೆ. BSNL ಇರುವಂಥ ಸ್ಟ್ರಾಂಗ್ ಬೇಸಿಂದ ಈಗಲೂ ಕೂಡ BSNL ರನ್ ಆಗ್ತಿದೆ. ಪ್ರೆಸೆಂಟಲ್ಲಿ BSNL ಕಾಂಪಿಟೇಷನ್ ಕೊಡ್ತಿಲ್ಲ. ಅದೇ ರೀಸನ್ನಿಂದ ಈ ಜಿಯೋ ಮತ್ತು VI ಮತ್ತು ಏರ್ಟೆಲ್ ಅವರು ಪ್ರೈಸಸ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಯಾರು ಕೇಳೋರು ಇಲ್ಲ ಅನ್ನೋ ಥರ. ಜಸ್ಟ್ ಇಮ್ಯಾಜಿನ್, ಒಂದು ಸಲ ಏನಾದರೂ BSNL 4G 5G ತಂತು ಅಂದ್ರೆ ಮಿಕ್ಕಿದೆಲ್ಲ ಸರ್ವಿಸ್ ನೆಟ್ವರ್ಕ್ ಸ್ಮ್ಯಾಶ್ ಆಗೋಗ್ತವೆ. ಸೊ BSNL ಮತ್ತೆ ಬರೋ ಚಾನ್ಸ್ ಇದೆಯಾ? ಎಸ್, ಬರೋ ಚಾನ್ಸ್ ಇದೆ. ಯಾಕಂದ್ರೆ ಅದಕ್ಕೆ ರೀಸನ್ ರತನ್ ಟಾಟಾ ಅವರು BSNLನ ಸರ್ವಿಸ್ನ ಮತ್ತೆ ತರಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಪಬ್ಲಿಕ್ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ BSNL ಸರ್ವಿಸ್ನ ಮತ್ತೆ ಯೂಸ್ ಮಾಡೋದಕ್ಕೆ. ಇವತ್ತು ಈ ವಿಡಿಯೋದಲ್ಲಿ ಆಕ್ಚುಲಿ BSNL ಇಷ್ಟೊಂದು ಡೌನ್ಫಾಲ್ ಆಗೋದಕ್ಕೆ ಕಾರಣ ಏನು? ಇಷ್ಟು ಡೌನ್ಫಾಲ್ ಆಗಿರುವಂಥ BSNL ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತಾ? ಇವೆಲ್ಲಾನು ಇವತ್ತು ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಲಾಸ್ಟ್ವರೆಗೂ ನೋಡಿ. ಅದ್ರ ಜೊತೆಗೆ ಈ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ನಾನು ನಿಮ್ಮ ಮಧು. ಗೌರ್ಮೆಂಟ್ BSNLನ
2000 ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟ್ ಮಾಡಿದ ಫಸ್ಟ್ 8 ಇಯರ್ಸ್ ಸೂಪರ್ ಆಗಿ ನಡೆಯುತ್ತೆ. ಗೌರ್ಮೆಂಟ್ಗೂ ಕೂಡ ತುಂಬಾ ಚೆನ್ನಾಗಿ ಲಾಭ ಬರುತ್ತೆ. ಫಸ್ಟ್ 8 ಇಯರ್ಸ್ ಲಾಭನ ಏನಾದ್ರು ಚೆಕ್ ಮಾಡಬೇಕು ಅಂದ್ರೆ ಸುಮಾರು 46,668 ಕೋಟಿ ಗೌರ್ಮೆಂಟ್ BSNL ಇಂದ ಪ್ರಾಫಿಟ್ ನ ಪಡೆಯುತ್ತೆ. ಆ ಟೈಮ್ ಅಲ್ಲಿ BSNL ನ ಮಾರ್ಕೆಟ್ ಶೇರ್ 80%. ಸೊ ಆ 8 ವರ್ಷದಲ್ಲಿ ಸಪೋಸ್ ಏನಾದ್ರು ನಾವು 2004 ಇಂದ 2005 ಆ ಓನ್ಲಿ 1 ಇಯರ್ ಚೆಕ್ ಮಾಡಿದ್ರೆ ಆ 1 ಇಯರ್ಗೆ ಸುಮಾರು 10,000 ಕೋಟಿ BSNL ಪ್ರಾಫಿಟ್ ಅನ್ನು ಕೊಡುತ್ತೆ. 2004 ಆದ್ಮೇಲೆನೆ ಮೆಲ್ಮೆಲ್ಲಿಗೆ ಡೌನ್ ಫಾಲ್ ಅನ್ನೋದು BSNL ಸ್ಟಾರ್ಟ್ ಆಗುತ್ತೆ. ಆ ಡೌನ್ ಫಾಲ್ ನ ನೀವು ಹಾಗೆ ನೋಡೋದಾದ್ರೆ ಆ ಡೌನ್ ಫಾಲ್ ಆಗ್ತಾ 2022 ಬರೋಷ್ಟೊತ್ತಿಗೆ ಸುಮಾರು 57,671 ಕೋಟಿಯಷ್ಟು ನಷ್ಟನ BSNL ಮಾಡ್ಕೊಡುತ್ತೆ. ಹಾಗೆ 2023 ಬರೋಷ್ಟೊತ್ತಿಗೆ ಸುಮಾರು 2 ಕೋಟಿಯಷ್ಟು BSNL ಯೂಸ್ ಮಾಡ್ತಿರುವಂತಹ ಜನರು BSNL ನ ಬಿಟ್ಟು ಬೇರೆ ಸರ್ವಿಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಷ್ಟು ಡೌನ್ ಫಾಲ್ ಆದ್ರೂ BSNL ಗೆ ಬಂದಿದ್ ಯಾಕೆ? ತುಂಬಾನೇ ರೀಸನ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಕಾಂಪಿಟೇಷನ್ ಅಲ್ಲಿ ಇರುವಂತಹ ಪ್ರೈವೇಟ್ ಸರ್ವಿಸ್ ಪ್ರೊವೈಡರ್ಸ್ ಏರ್ಟೆಲ್, ಜಿಯೋ, ವೋಡಾಫೋನ್, ಐಡಿಯಾ ಇವರೆಲ್ಲ 3G 4G 5G ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ BSNL ಮಾತ್ರ ಇನ್ನು 2G ಅಂಡ್ 3G ಅಲ್ಲೇ ಇದೆ. ಸೊ ಯಾಕೆ BSNL ಇವ್ರ ಹಾಗೆ 4G ಅಂಡ್ 5G ಕೊಡೋದಕ್ಕೆ ಸ್ಟಾರ್ಟ್ ಮಾಡಲಿಲ್ಲ? ಅದಕ್ಕೆ ಫಸ್ಟ್ ರೀಸನ್ ಸ್ಕ್ಯಾಮ್ಸ್. ಹೇಗಂದ್ರೆ 2007 ನಲ್ಲಿ ಟೆಲಿಕಾಂ ಮಿನಿಸ್ಟರ್ ದಯಾನಿಧಿ ಮಾರನ್ ಇರ್ತಾರೆ. ಅವರು ಒಂದು ಸ್ಕ್ಯಾಮ್ ಮಾಡ್ತಾರೆ. ಆ ಸ್ಕ್ಯಾಮ್ ಏನಂದ್ರೆ BSNL ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡು ಸನ್ ಟಿವಿನ ನಡೆಸೋರು. ಸೊ ಇದು ಯಾವಾಗ ಆಚೆಗೆ ಬಂತು ಎಲ್ರಿಗೂ ಅಲ್ಲಿ ಲೀಕ್ ಆಯ್ತು ಇವ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ. ಇದು ಯಾವಾಗ ಆಚೆಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು, ಇದು ಒಂದ್ಸಲ ಗೊತ್ತಾಗಿದ ತಕ್ಷಣ ಅವರು ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅದನ್ನ ಕೆಲಸದಿಂದ ಬಿಟ್ಟು ಹೋಗ್ತಾರೆ. ಇದಾದ್ಮೇಲೆ ಟೆಲಿಕಾಂ ಇಂಡಸ್ಟ್ರಿಗೆ ಬೇರೆ ಮಿನಿಸ್ಟರ್ ಬರ್ತಾರೆ, ಅವ್ರು ಎ ರಾಜಾ. ಇವ್ರು ಇನ್ನೂ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ, ಅದೇ 2G ಸ್ಕ್ಯಾಮ್. ನಾವು ಸ್ವಲ್ಪ ಕೆಲವು ವರ್ಷಗಳಿಂದ ನಾವು ತುಂಬಾ ಸಲ ಕೇಳೇ ಇರ್ತೀವಿ 2G ಸ್ಕ್ಯಾಮ್ ಅಂತ. ಯಾಕಂದ್ರೆ ಇದು ತುಂಬಾ ದೊಡ್ಡ ಸ್ಕ್ಯಾಮ್. ಇದರಲ್ಲಿ ಸುಮಾರು 1,76,000 ಕೋಟಿ ಎಷ್ಟು ಸ್ಕ್ಯಾಮ್ ಮಾಡಿರ್ತಾರೆ. ಆ ಸ್ಕ್ಯಾಮ್ ನಡೆದ ರೀಸನ್ ಇಂದಾನೆ BSNL ಇವತ್ತು ಈ ಸ್ಟೇಜ್ ಅಲ್ಲಿ ಇದೆ. ಇಷ್ಟು ಸ್ಕ್ಯಾಮ್ಗಳಾಗ್ತಿದಾವೆ. ಸೊ CBI ಏನ್ ಮಾಡುತ್ತೆ, ಇನ್ನೂ ಏನಾದ್ರು ಸ್ಕ್ಯಾಮ್ಸ್ ಏನಾದ್ರು BSNL ಒಳಗೆ ನಡೆದಿದೆಯಾ ಅಂದ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇ ಅವ್ರಿಗೆ ಗೊತ್ತಾಗಿದ್ದು BSNL ಒಳಗೆ ಇನ್ನೂ ತುಂಬಾ ಸ್ಕ್ಯಾಮ್ಸ್ ಮಾಡಿದ್ದಾರೆ ಅಂತ. BSNL ಟೆಂಡರ್ ಆಗ್ತಿತ್ತು. ಆ ಟೆಂಡರ್ನ BSNL ಒಳಗೆ ಕೆಲವು ಎಂಪ್ಲಾಯೀಸ್ ಅವರಿಗೆ ಬೇಕಾಗಿರುವಂತಹ ಕೆಲವು ಫೇಕ್ ಕಂಪನೀಸ್ಗೆ ಆ ಟೆಂಡರ್ಸ್ನ ಕೊಡ್ತಿದ್ರು. ಇದು ಕೂಡ ಗೌರ್ಮೆಂಟ್ಗೆ ಗೊತ್ತಿಲ್ದಿರ. ಇದಕ್ಕಂತ ದೊಡ್ಡದು ಇನ್ನೊಂದು ಸ್ಕ್ಯಾಮ್ ನಡೆದಿತ್ತು, ಅದೇ GSM ಸ್ಕ್ಯಾಮ್. ಇಷ್ಟೊಂದು ಸ್ಕ್ಯಾಮ್ಗಳನ್ನ ನೋಡಿದ್ಮೇಲೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಗೌರ್ಮೆಂಟ್ ಇದ್ರ ಸಹವಾಸ ಸಾಕು ಅಂತಾನೋ ಅಥವಾ ಬೇಡ ಅಂತಾನೋ ಗೌರ್ಮೆಂಟ್ BSNLಗೆ ದುಡ್ಡು ಹಾಕೋದೇ ನಿಲ್ಲಿಸ್ಬಿಡುತ್ತೆ. BSNL ಮುಚ್ಚಿದ್ರೆ ಚೆನ್ನಾಗಿರೋದಿಲ್ಲ, ಮುಚ್ಚೋದು ಬೇಡ ಅಂದ್ಬಿಟ್ಟು ಗೌರ್ಮೆಂಟ್ ಏನ್ ಮಾಡುತ್ತೆ, ಇರುವಂತ ಎಂಪ್ಲಾಯೀಸ್ಗೆ ಬರೀ ಸ್ಯಾಲರೀಸ್ ಕೊಡ್ತಾ ಇರುವಂತಹ ಟೆಕ್ನಾಲಜಿನೇ ಅಪ್ಗ್ರೇಡ್ ಮಾಡಿದಿರಾ ಇರೋದನ್ನೇ ಯೂಸ್ ಮಾಡಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡುತ್ತೆ. ಅವಾಗಿಂದನು ಏನಿದೆಯೋ, ಯಾವ ನೆಟ್ವರ್ಕ್ ಇದೆಯೋ, ಯಾವ ಟೆಕ್ನಾಲಜಿ ಇದೆಯೋ ಅದನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀಸನ್ ಇಂದ BSNL ಇವತ್ತಿಗೂ 3G ಅಲ್ಲೇ ನಿಂತೋಗಿದೆ. 4G 5G ಸರ್ವಿಸ್ ನ ಕೊಡೋದಕ್ಕೆ ಆಗಿಲ್ಲ. ಓನ್ಲಿ ರೀಸನ್ BSNL ನಾವು ಯೂಸ್ ಮಾಡದೇ ಇರೋದಕ್ಕೆ, BSNL ಇಷ್ಟು ಡೌನ್ ಫಾಲ್ ಆಗಿ ಲಾಸ್ ಆಗೋದಕ್ಕೆ ಓನ್ಲಿ ಸ್ಕ್ಯಾಮ್ಸ್. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಎಂಪ್ಲಾಯೀಸ್. ಇಲ್ಲಿ BSNL ಕೆಲಸ ಮಾಡ್ತಿರುವಂಥ ಎಂಪ್ಲಾಯೀಸ್ ಹೇಗಂದ್ರೆ ಇಲ್ಲಿ ಟೆಕ್ನಾಲಜಿ ಮಾತ್ರ 3Gನ ಯೂಸ್ ಮಾಡ್ತಿದ್ದಾರೆ, 4Gಗೆ 5Gಗೆ BSNL ಬರಲೇ ಇಲ್ಲ. ಇದ್ರ ಜೊತೆಗೆ ಆಲ್ರೆಡಿ ಯೂಸ್ ಮಾಡ್ತಿರುವಂತಹ BSNL ಯೂಸರ್ಸ್ ಜನರು BSNLನ ಬಿಟ್ಬಿಟ್ಟು ಬೇರೆ ನೆಟ್ವರ್ಕ್ಸ್ಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಎರಡೂ ಹೀಗಿದ್ರೆ ಎಂಪ್ಲಾಯೀಸ್ ಮಾತ್ರ ಹಾಗೆ ಇದ್ದಾರೆ. ಎಂಪ್ಲಾಯೀಸ್ ಹಾಗೆ ಇದ್ರೆ ಏನಾಗುತ್ತೆ, ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಪ್ರತಿ ಅಲೋಯನ್ಸಸ್ ಎಂಪ್ಲಾಯೀಸ್ ಪಡ್ಕೊಳ್ತಾನೆ ಇರ್ತಾರೆ. ಸೊ BSNL ಅಲ್ಲಿ ಏನಾದ್ರೂ ಖರ್ಚಿದೆಯಾ ಅಂದ್ರೆ ಗೌರ್ಮೆಂಟ್ಗೆ 60 to 70% ಸ್ಯಾಲರೀಸೇ. ಯಾಕಂದ್ರೆ ಇವರೆಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್. ಪ್ರೈವೇಟ್ ಎಂಪ್ಲಾಯೀಸ್ ಆಗಿದ್ರೆ ಅದು ಬೇರೆ ತರ ಇರ್ತು. ಬಟ್ ಗೌರ್ಮೆಂಟ್ ಎಂಪ್ಲಾಯೀಸ್ನ ತೆಗಿಯೋಕ್ಕಾಗೋದಿಲ್ಲ, ಸ್ಯಾಲ್ರಿ ಕಟ್ ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಗೌರ್ಮೆಂಟ್ ಅವರಿಗೆ ಹೇಗೆ ಅಲೋನ್ಸಸ್ ಮುಂಚೆ ಅಗ್ರಿಮೆಂಟಲ್ಲಿ ಆಗಲಿ ಆಫರ್ ಲೆಟರಲ್ಲಿ ಏನು ಕೊಟ್ಟಿದೆಯೋ ಅದನ್ನು ಅವ್ರು ರಿಟೈರ್ಡ್ ಆಗೋವರೆಗೂ ಕೊಡ್ತಾನೆ ಇರಬೇಕು. ಇದೇ ರೀಸನ್ನಿಂದ BSNL ಅಲ್ಲಿ ಇರೋ ಎಂಪ್ಲಾಯೀಸು ಕೂಡ ತುಂಬ ನೆಗ್ಲೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಅವರು ಕೆಲಸ ಮಾಡ್ತಿದ್ರು ಹಾಗೇ ನಡೀತಿರುತ್ತೆ. ಬೇಕಾದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಏರ್ಟೆಲ್, ಜಿಯೋ ಯಾವುದಾದ್ರೂ ಬ್ರಾಡ್ಬ್ಯಾಂಡ್ ಹಾಕ್ಸ್ಕೋಬೇಕು ಅಂತ ಅನ್ಕೊಳ್ಳಿ, ಒಂದು ಇಂಟರ್ನೆಟ್ ಹಾಕ್ಸ್ಕೋಬೇಕು ಅಂತ ಅನ್ಕೊಳ್ಳಿ. ಅವರು ಹೇಗೆ ನಿಮಗೆ ಸರ್ವಿಸ್ ಕೊಡ್ತಾರೆ, BSNL ಹೇಗೆ ಸರ್ವಿಸ್ ಕೊಡ್ತಾರೆ ಅಂತ ನೀವೊಂದ್ಸಲ BSNL ಕಾಲ್ ಮಾಡಿ. ಅವ್ರು ಏನೇ ಹೇಳ್ತಾರೆ, ಆಫೀಸಿಗೆ ಬನ್ನಿ ಸರ್, ಫಾರ್ಮ್ ಫಿಲ್ ಮಾಡಿ ಸರ್ ಅಂತೆಲ್ಲ ಹೇಳಿ ಸೈನ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ನಾಳಿದ್ದು 2 ದಿನ ಆದ್ಮೇಲೆ ಬಂದು ನಿಮ್ಗೆ BSNL ಹಾಕ್ಕೊಡ್ತಾರೆ. ಅದೇ ನೀವು ಯಾವ್ದಾದ್ರು ಜಿಯೋ ಆಗಲಿ ಏರ್ಟೆಲ್ ಆಗಲಿ ಇಂಥವ್ರಿಗೆ ಏನಾದರೂ ನೀವು ಬ್ರಾಡ್ಬ್ಯಾಂಡ್ ಹಾಕ್ಸ್ಬೇಕು ಅಂತ ಅನ್ಕೊಂಡಾಗ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ಒಂದು 4-5 ಅವರ್ಸ್ ಅಲ್ಲೇ ಬಂದು ನಿಮ್ಗೆ ಹಾಕ್ಕೊಡ್ತಾರೆ.
ಇದು ಕೂಡ ಒಂದು ರೀಸನ್ BSNL ತುಂಬಾ ಡೌನ್ ಫಾಲ್ ಆಗೋದಕ್ಕೆ. ಇದ್ರ ಜೊತೆಗೆ BSNL ಅಲ್ಲಿ ಏನೇ ಒಂದು ಆಗಬೇಕು ಅಂದ್ರೆ, ಏನೇ ಒಂದು ಹೊಸ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಗೌರ್ಮೆಂಟ್ ಪರ್ಮಿಷನ್. ಸೊ ಅವ್ರೇನಾದರೂ ಗೌರ್ಮೆಂಟ್ಗೆ ಪರ್ಮಿಷನ್ ಕೇಳಿದಾಗ, ಅಪ್ರೂವಲ್ ಕೇಳಿದಾಗ ಗೌರ್ಮೆಂಟ್ ಕರೆಕ್ಟ್ ಆಗಿದ್ರೆ, ಸರಿಯಾಗಿದ್ರೆ ಅಪ್ರೂವಲ್ ಬರುತ್ತೆ, ಪರ್ಮಿಷನ್ ಬರುತ್ತೆ. ಸಪೋಸ್ ಗೌರ್ಮೆಂಟ್ ಏನಾದರೂ ಸರಿ ಇಲ್ಲ, ಕರೆಕ್ಟ್ ಆಗಿಲ್ಲ ಅಂದಾಗ ಅದು ಕೂಡ ತುಂಬಾ 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 ಪೆಂಡಿಂಗಲ್ಲಿ ಉಳ್ಕೊಂಡು ತುಂಬಾ ಡಿಲೇ ಆಗುತ್ತೆ. ಇದು ಸೆಕೆಂಡ್ ರೀಸನ್. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥರ್ಡ್ ರೀಸನ್ ಬಂದ್ಬಿಟ್ಟು ಜಿಯೋ 2015 ಬರುತ್ತೆ. ಬಂದ ತಕ್ಷಣ ಫ್ರೀ ಇಂಟರ್ನೆಟ್ ನ ಕೊಡುತ್ತೆ, ಅದು ಕೂಡ 4G. ಸೊ ಆ ಟೈಮಲ್ಲಿ ಮ್ಯಾಕ್ಸಿಮಮ್ BSNL ನ ಯೂಸ್ ಮಾಡ್ತಿರುವಂತ ಎಲ್ಲರೂ ಕೂಡ ಜಿಯೋಗೆ ಶಿಫ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಒಂದು 4G ನೆಟ್ವರ್ಕ್, ಇನ್ನೊಂದು ಫ್ರೀ ಇಂಟರ್ನೆಟ್, ಇದ್ರ ಜೊತೆಗೆ BSNL ಅಲ್ಲಿವರೆಗೂ 2G ಮತ್ತು 3G ಮಾತ್ರ ಕೊಡ್ತಿದೆ. ಒಂದ್ಸಲ ಜನ ನಾವು 4Gಗೆ 5Gಗೆ ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ನಾವು 2G 3G ಯೂಸ್ ಮಾಡಕ್ ಆಗೋದಿಲ್ಲ. BSNL ಏನಾದ್ರು 4G 5G ಅಂತ ಏನಾದ್ರು ಬಂದ್ರೆ ನಾವು ಹೆಗೇನ್ ಎಲ್ಲ ಯೂಸರ್ಸ್ ಕೂಡ ಜಿಯೋ ಇಂದ, ಏರ್ಟೆಲ್ ಇಂದ BSNLಗೆ ಶಿಫ್ಟ್ ಆಗಿಬಿಡ್ತಾರೆ. ಯಾವಾಗ ಜಿಯೋ ಫ್ರೀ ಕೊಡ್ತೋ ಆ ಟೈಮಲ್ಲಿ ಏರ್ಟೆಲ್ ಮತ್ತೆ VI ಅವರ ಪ್ರೈಸಸ್ ಕೂಡ ಕಮ್ಮಿ ಮಾಡ್ಕೋತಾರೆ. ಸೊ ಈ ಎಲ್ಲ ರೀಸನ್ಸ್ ಅಲ್ಲೂ ಜಿಯೋನು ಕೂಡ ಒಂದು ಮೇಜರ್ ರೀಸನ್ BSNL ಡೌನ್ ಫಾಲ್ಗೆ. ಸೊ ಇಷ್ಟ ಆಯ್ತು ಡೌನ್ ಫಾಲ್ ಬಗ್ಗೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಬೌನ್ಸ್ ಬ್ಯಾಕ್, BSNL ನಿಜವಾಗ್ಲೂ ಬೌನ್ಸ್ ಬ್ಯಾಕ್ ಆಗತ್ತಾ? ಸೊ ಬೌನ್ಸ್ ಬ್ಯಾಕ್ ಆಗತ್ತಾ ಅಂದರೆ ಯಾವಾಗ ಆಗ್ಬೋದು? ಸೊ ನಾವು ಯಾವಾಗ BSNL 4G 5G ಯೂಸ್ ಮಾಡ್ಬೋದು? ಎಸ್, BSNL ಬೌನ್ಸ್ ಬ್ಯಾಕ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಮೋದಿ, ನರೇಂದ್ರ ಮೋದಿ ಅವರು BSNLಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 6 years ಇಂದ BSNLಗೆ ಸುಮಾರು 3 lakh crores ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಮೋದಿ ಅವರು ದುಡ್ಡು ಹಾಕಿರೋದ್ರಿಂದಾನೇ BSNL ಇನ್ನೂ ಕೂಡ ಸಸ್ಟೈನ್ ಆಗಿ ಉಳ್ಕೊಂಡಿದೆ. ಇದ್ರ ಜೊತೆಗೆ ಹೊಸದಾಗಿ ಗವರ್ಮೆಂಟ್ ಸುಮಾರು 9,000 4G ನೆಟ್ವರ್ಕ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಫ್ಯೂಚರ್ ಅಲ್ಲಿ ಸುಮಾರು 9,000 4G ಟವರ್ಸ್ ಬರ್ತಿದಾವೆ. ಇನ್ನ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಪಬ್ಲಿಕ್ ಸಪೋರ್ಟ್. ಯಾಕಂದ್ರೆ ಪಬ್ಲಿಕ್ ಸಪೋರ್ಟ್ ಮಾಡ್ತಾ ಇದೀವಿ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ದಟ್ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟೋ ಜನ BSNL ಮತ್ತೆ ಸ್ಟಾರ್ಟ್ ಮಾಡಿದ್ರೆ BSNL ನೀವು ಕೂಡ ಯೂಸ್ ಮಾಡ್ತೀರಾ. ಇದ್ರ ಜೊತೆಗೆ ನಾವೊಂದು ಯೋಚನೆ ಮಾಡಬೇಕಾಗಿರೋದೇನೆಂದ್ರೆ, ಒಬ್ಬ ಕಾಂಪಿಟೇಟರ್ ಇರಲೇಬೇಕು. ಯಾವಾಗೇ ಆಗಲಿ, ಪ್ರೈವೇಟ್ ಟೆಲಿಕಾಂ ಇಂಡಸ್ಟ್ರೀಸ್ಗೆ ಆಗಲಿ, ಯಾವುದೇ ಪ್ರೈವೇಟ್ ಸರ್ವಿಸ್ಗೆ ಗೌರ್ಮೆಂಟ್ ಸರ್ವಿಸ್ ಒಂದು ಕಾಂಪಿಟೇಟಿವ್ ಕೊಡ್ತಿದ್ರೇನೆ ಪ್ರೈವೇಟ್ ಅವ್ರು ಕೊಡ್ತಿರುವಂತಹ ಸರ್ವಿಸ್ಗೆ ಪ್ರೈಸಸ್ಸು ಇನ್ಕ್ರೀಸ್ ಆಗದೆ ಇರುತ್ತೆ. ಅದೇ ಏನಾದರೂ ಬರೀ ಪ್ರೈವೇಟೇ ಈ ಸರ್ವಿಸ್ನ ಕೊಡ್ತಿದ್ರೆ, ಯಾವುದೇ ಆಗಲಿ ಪ್ರೈವೇಟೇ ಕೊಡ್ತಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಸರ್ವಿಸಸ್ ಪ್ರೈಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಪ್ರೈವೇಟ್ ಅವರು ಪ್ರೈಸಸ್ನ ಇನ್ಕ್ರೀಸ್ ಮಾಡಿಬಿಟ್ರು ಅಂದರೆ ಅವ್ರಿಗೊಂದು ಭಯ ಇರುತ್ತೆ, ಅವ್ರು ಯೂಸ್ ಮಾಡ್ತಿರುವಂತಹ ಕಸ್ಟಮರ್ಸು ಎಲ್ಲರೂ ಗೌರ್ಮೆಂಟ್ ಸರ್ವಿಸ್ಗೆ ಶಿಫ್ಟ್ ಆಗ್ಬಿಡ್ತಾರೆ ಅಂತ. ಬಿಕಾಸ್ ಅಲ್ಲಿ ಪ್ರೈಸಸ್ ಗೌರ್ಮೆಂಟ್ ಅಲ್ಲಿ ಕಮ್ಮಿ ಇರುತ್ತಂತ. ಇದೇ ರೀಸನ್ ಇಂದ ಎಲ್ಲರೂ BSNLಗೆ ಸಪೋರ್ಟ್ ಮಾಡಬೇಕು. ಸಪೋಸ್ ನೀವು ಒಂದು BSNL ಪ್ಲಾನ್ ನೋಡ್ಕೊಂಡ್ರೆ 1 yearಗೆ ಪ್ರತಿ ದಿನ 2G ಕೊಡ್ತಿದೆ, ಅದು ಕೂಡ 1515 rupeesಗೆ. ಅದೇ ನೀವು ಜಿಯೋ ಅಲ್ಲಿ, ಏರ್ಟೆಲ್ ಅಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಇರುತ್ತೆ ಪ್ರೈಸ್ 1 year ಪ್ಯಾಕ್ ಬಂದ್ಬಿಟ್ಟು. ಬಟ್ BSNL ಅಲ್ಲಿ 1515 rupeesಗೆ 1 year ಅವ್ರು ಡೇಟಾನ ಕೊಡ್ತಾರೆ ಸರ್. ಇನ್ನೊಂದು ಪಾಯಿಂಟ್ ಇದ್ರಲ್ಲಿ ಆಡ್ ಮಾಡೋದಾದ್ರೆ VRS ಸ್ಕೀಮ್, ಗೌರ್ಮೆಂಟ್ ತಂದಂತ VRS ಸ್ಕೀಮ್ ನ ಯೂಸ್ ಮಾಡಿಕೊಂಡು BSNL ಅಲ್ಲಿ ಕೆಲಸ ಮಾಡ್ತಿರುವಂತಹ ತುಂಬಾ ಜನ ಓಲ್ಡ್ ಎಂಪ್ಲಾಯೀಸ್, ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ತುಂಬಾ ಎಂಪ್ಲಾಯೀಸು ವಾಲಂಟರಿ ರಿಟೈರ್ಮೆಂಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರಿಟೈರ್ ಆಗಿಬಿಡ್ತಾರೆ. ಸೊ ಈಗ ಪ್ರೆಸೆಂಟ್ ನೋಡ್ಕೊಂಡ್ರೆ BSNL ಅಲ್ಲಿ ತುಂಬಾ ಜನ ಅಂದ್ರೆ ಮ್ಯಾಕ್ಸಿಮಮ್ ಎಂಪ್ಲಾಯ್ ಎಫಿಷಿಯನ್ಸಿ ಇರುವಂತದ್ದು ಯಂಗ್ ಎಂಪ್ಲಾಯೀಸ್ ಇಂದ. ಈ ಯಂಗ್ ಎಫಿಷಿಯನ್ಸಿ ಇರುವಂತಹ ಎಂಪ್ಲಾಯೀಸ್ BSNL ಇರೋದ್ರಿಂದ ಅವರಿಗೆ ಟೆಕ್ನಾಲಜಿ ಇವೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಫ್ಯೂಚರ್ ಅಲ್ಲಿ ಇವರಿಂದ BSNLಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಈಗ ಥರ್ಡ್ ರೀಸನ್, ದ ಮೈನ್ ಥಿಂಗ್, ರತನ್ ಟಾಟಾ. BSNL 4G ನೆಟ್ವರ್ಕ್ಗೆ ಶಿಫ್ಟ್ ಆಗಬೇಕು ಅಂದ್ರೆ ಸಪೋರ್ಟ್ ಬೇಕು. ಸೊ ಈ ಸಪೋರ್ಟ್ಗೋಸ್ಕರ ಅಂತಾನೆ BSNL ತೇಜಸ್ ನೆಟ್ವರ್ಕ್ ಮತ್ತೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹತ್ರ ಒಪ್ಪಂದ ಇಟ್ಕೊಂಡಿದೆ. BSNL ಇವರಿಗೆ ಬಿಸ್ನೆಸ್ ಡೀಲ್ ಕೊಟ್ಟಿದೆ 4G ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದಕ್ಕೆ, 4G ನೆಟ್ವರ್ಕ್ ನ ಸ್ಟಾರ್ಟ್ ಮಾಡೋದಕ್ಕೆ. ಈ ಡೀಲ್ ಕಾಸ್ಟ್ ಸುಮಾರು 19,000 crores ಅಂದ್ರೆ 19,000 ಕೋಟಿ. ಇದರಲ್ಲಿ 80% ಶೇರ್ ಬಂದ್ಬಿಟ್ಟು ತೇಜಸ್ ನೆಟ್ವರ್ಕ್ ಅಂಡ್ 20% ಶೇರ್ ಬಂದ್ಬಿಟ್ಟು ITI ಲಿಮಿಟೆಡ್ ಅಂದ್ರೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ಇಲ್ಲಿ 80% ತೇಜಸ್ ನೆಟ್ವರ್ಕ್ ಇದೆ. ಸೊ ಈ ತೇಜಸ್ ನೆಟ್ವರ್ಕ್ ಯಾರ್ದು? ರತನ್ ಟಾಟಾ ಅವ್ರದ್ದು. ಸೊ ಈ ತೇಜಸ್ ನೆಟ್ವರ್ಕ್ 4G ನೆಟ್ವರ್ಕ್ ನ ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟ್ ಕೊಡ್ತಿದೆ. ಹಾಗೆ ಈ ತೇಜಸ್ ನೆಟ್ವರ್ಕ್ ಬ್ಯಾಕ್ ಎಂಡ್ ಅಲ್ಲಿ TCS ಇಂದ ಸಪೋರ್ಟ್ ನ ತಗೋತಿದೆ. TCS ಇಂದ ಹಾರ್ಡ್ವೇರ್, ಸಾಫ್ಟ್ವೇರ್, ಡೇಟಾ ಸೆಂಟರ್ಸ್ ಈ ತರ ಹಲವಾರು ಸರ್ವಿಸಸ್ ನ ತೇಜಸ್ ನೆಟ್ವರ್ಕ್ TCS ಇಂದ ಪಡಿತಿದೆ. ಆಗಸ್ಟ್
2024 ಇಷ್ಟರೊಳಗೆ ತೇಜಸ್ ನೆಟ್ವರ್ಕ್ ಸುಮಾರು 1,00,000 4G ನೆಟ್ವರ್ಕ್ಸ್ನ ನಮ್ಮ ಇಂಡಿಯಾದಲ್ಲಿ ಸ್ಥಾಪನೆ ಮಾಡ್ತಿದ್ದಾವೆ. ಸೊ ಹಾಗೆ ನೆಕ್ಸ್ಟ್ ಇಯರ್ ಬೈ 2025 ಅಷ್ಟೊತ್ತಿಗೆ ಇಂಡಿಯಾದಲ್ಲಿ 5G ನೆಟ್ವರ್ಕ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಹ ತೇಜಸ್ ನೆಟ್ವರ್ಕ್ ಪ್ಲಾನ್ ಮಾಡ್ಕೊಂಡಿದೆ. ಸೊ ಇದ್ರ ಹಿಂದೆಗಡೆ ರತನ್ ಟಾಟಾ ಅವರು ತುಂಬಾನೇ ಟ್ರೈ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಬೇಗ BSNL 5G ನ ತರಬೇಕು ಅಂತ. ಸಪೋಸ್ ಏನಾದರೂ ಅತಿ ಬೇಗ 4G ಮತ್ತೆ 5G ನೆಟ್ವರ್ಕ್ BSNL ಅಲ್ಲಿ ಬಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಂದರೆ ಎಷ್ಟು ಜನ ಯೂಸರ್ಸ್ ಜಿಯೋ ಏರ್ಟೆಲ್ VI ಇಂದ BSNLಗೆ ಶಿಫ್ಟ್ ಆಗ್ತಾರೆ ಅಂತ. ಆಗ ಗ್ಯಾರಂಟಿ ಏರ್ಟೆಲ್ VI ಜಿಯೋ ಡೌನ್ಫಾಲ್ ಆಗುತ್ತೆ, BSNL ಪಕ್ಕಾ ಬೌನ್ಸ್ ಬ್ಯಾಕ್ ಆಗುತ್ತೆ. ಹೇಗಂದರೆ BSNL ಮೈನ್ ಮೋಟೋ ಬಂದ್ಬಿಟ್ಟು ಸರ್ವಿಸ್ ಕೊಡಬೇಕು ಅಂತ, ಬೇರೆ ನೆಟ್ವರ್ಕ್ಸ್ದು ಮೈನ್ ಮೋಟೋ ಬಂದ್ಬಿಟ್ಟು ಪ್ರಾಫಿಟ್ ಮಾಡಬೇಕು ಅಂತ. ಸೊ ಅವ್ರು ಪ್ರಾಫಿಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಪ್ರೈಸಸ್ನ ಇನ್ಕ್ರೀಸ್ ಮಾಡ್ತಾರೆ. BSNL ಏನು ಮಾಡುತ್ತೆ, ಸರ್ವಿಸ್ನ ಎಲ್ಲರೂ ಯೂಸ್ ಮಾಡಬೇಕು ಅಂತ ಪ್ರೈಸಸ್ನ ಒಂದು ಲೆವೆಲ್ಗೆ ಮೀಡಿಯಂ ಅಥವಾ ಕಮ್ಮಿ, ಈ ಎರಡು ಲೆವೆಲಲ್ಲೇ ಪ್ರೈಸಸ್ನ ಮೇಂಟೈನ್ ಮಾಡಿಕೊಂಡು ಸರ್ವಿಸ್ನ ಒಳ್ಳೆ ಸರ್ವಿಸ್ನ ಕೊಡ್ತಾರೆ. ಹಾಗೇನಾಗುತ್ತೆ, ಆಟೋಮೆಟಿಕ್ ಬೇರೆ ನೆಟ್ವರ್ಕ್ ಯೂಸ್ ಮಾಡ್ತಿರುವಂತಹ ಎಲ್ಲ ಬಳಕೆದಾರರು BSNLಗೆ ಬಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ BSNL ಡೌನ್ಫಾಲ್ ಆಗಿದ್ದು ಆ್ಯಂಡ್ BSNL ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಏನೇನು ಕಾರಣಗಳಿವೆ, ಏನೇನೋ ಸಾಧ್ಯತೆಗಳಿವೆ, ಏನೆಲ್ಲ ಕೂಡಿ ಬಂದರೆ BSNL ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ. ಅದು ಬೌನ್ಸ್ ಬ್ಯಾಕ್ ಆದರೆ ನಮಗೆಲ್ಲ ಎಷ್ಟು ಉಪಯೋಗ ಇದೆ ಅಂತ ಈ ವಿಡಿಯೋಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಏನಾದರೂ ತಿಳ್ಕೊಂಡ್ರೆ ಅಂತ ನಿಮಗೆ ಅನಿಸಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ನಮಗೇನಾದರೂ ಹೇಳಬೇಕು ಅಂತ ಬಯಸಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.